ಇವಾಗ ರೆಡಿ ಆಯಿತು ನಮ್ಮದು. ಇನ್ನೊಂದು ಬ್ಯಾಗ್ ಇದೆ, ಅದೆಲ್ಲಿದೆ ಇನ್ನೊಂದು ಬ್ಯಾಗ್? ಕೀ ನೋಡಿ ಇಲ್ಲಿ ಇವಾಗೆಲ್ಲ ಪ್ಯಾಕ್ ಆಯಿತು. ಮನೆಯಿಂದ ಹೊರಡ್ತಾ ಇದ್ದೇವೆ ಇವಾಗ ನಾವು. ಮತ್ತು ನಾನು ಏರ್ಪೋರ್ಟಿಗೆ ಹೋಗಿ ಇವಾಗ ಹೊರಡ್ತಾ ಇದ್ದೇವೆ. ಟ್ಯಾಕ್ಸಿ ಬಂದಿದೆ ನಮ್ಮದು. ಹಲೋ ಹಲೋ. ಇವನಿಗೆ ಹೋಗ್ಬೇಕಂತೆ ಇವಾಗ, ನಿಲ್ಬಾರ್ದಂತೆ. ಇವಾಗ ನಮ್ಮದು ಟ್ರೈನ್ ಬಂತು ಹೋಗಲಿಕ್ಕೆ. ಇಲ್ಲಿಂದ ನಾವು ಇವಾಗ ಏರ್ಪೋರ್ಟಿಗೆ ಟ್ರೈನಿಂದ ಹೋಗ್ತಾ ಇದ್ದೇವೆ. 2 hours ಜರ್ನಿ ಇದೆ, ಅದಕ್ಕೋಸ್ಕರ ಇವಾಗ ಬಂತು ನೋಡಿ. ಇಲ್ಲಿಂದ ನಾವು 2 ಗಂಟೆ ಇನ್ನು ಜರ್ನಿ ಇದೆ ನಮಗೆ ಏರ್ಪೋರ್ಟಿಗೆ ಹೋಗಲಿಕ್ಕೆ. ಹೇಗಿದೆ ನೋಡಿ ಇದು ಟ್ರೈನ್. ಹೊರಟಿದ್ದು ನಾವು ಇವಾಗ ಕೂತ್ಕೊಂಡು ಹೋಗ್ತಾ ಇದ್ದೇವೆ. ಇವಾಗ 1-2 ಗಂಟೆ ಇದೆ ದಾರಿ. ಇವಾಗ ನಾವು ಟ್ರೈನಿಂದ ಇಳಿದ್ವಿ. ಇವಾಗ ನಾವು ಇವನಿಗೆ ಉಂಟಲ್ಲ ಸ್ಟ್ರೋಲರ್ ತರಲಿಲ್ಲಲ್ಲ, ಅದಕ್ಕೆ ನಾವು ಇದು ಬ್ಯಾಗ್ ತಗೊಂಡದ್ದು. ಇವನನ್ನು ಅದರಲ್ಲಿ ಕೂತ್ಕೊಳ್ಳಿಸಿ ಎಳೆದುಕೊಂಡು ಹೋಗುದು. ಅವನಿಗೆ ಗಾಡಿಯದ್ದು ಖುಷಿ ಸಹ ಆಗ್ತದೆ, ಮತ್ತು ನಮಗೆ ಸಹ ಈಸಿ ಆಗ್ತದಲ್ಲ, ಅದಕ್ಕೆ. ಇವಾಗ ಹೋಗಬೇಕು. ಇಲ್ಲಿಯೇ ಎಲ್ಲಿದೆ? ಹಾಂ ಮೇಲ್ಗಡೆ ಹೋಗುದು ಈಗ. ಏರ್ಪೋರ್ಟಿಗೆ ಬಂದ್ವಿ. ನೋಡಿ ಹೇಗಿದೆ ಅಂತ ಏರ್ಪೋರ್ಟು ಇಲ್ಲಿಯದು. ತೋರಿಸ್ತೇನೆ ನಾನು. ತುಂಬ ಚೆಂದ ಇದೆ. ಇದು ಫ್ರಾಂಕ್ಫರ್ಟ್ ಏರ್ಪೋರ್ಟ್. ಇವಾಗ ನಾವು ಇಲ್ಲಿ ಏರ್ಪೋರ್ಟಿಗೆ ಬಂದ್ವಿ ನೋಡಿ. ಇವಾಗಿನ್ನು ಚೆಕ್ಕಿಂಗ್ ಎಲ್ಲ ಆಗಿ ಹೋಗುತ್ತೆ. ಇಲ್ಲಿ ಎಲ್ಲ ನಾವು ಬ್ಯಾಗೆಲ್ಲ ನಮ್ಮದು ಚೆಕ್ಕಿನ್ಗೆ ಕೊಟ್ವಿ. ಬ್ಯಾಗೆಲ್ಲ ಕೊಟ್ಟು ಚೆಕ್ಕಿನ್ಗೆ ಈಗ ಸೆಕ್ಯೂರಿಟಿ ಚೆಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮದು ಈಗ ನಾವು ಹಿಡ್ಕೊಂಡಿದ್ದೇವಲ್ಲ ಬ್ಯಾಗ್, ಅದರದ್ದು ವಸ್ತೆಲ್ಲ ಅಲ್ಲಿ ಇಟ್ಟು ತೋರಿಸ್ತೇನೆ ನಾನು ನಿಮಗೆ. ಹೇಗೆ ಚೆಕ್ ಮಾಡ್ತಾರೆ, ಏನೇನು ಇದೆ ನಾವು ಫ್ಲೈಟಿಗೆ ಇಟ್ಕೊಂಡು ಹೋಗೋದು ವಸ್ತು ಅಂತ. ಅದಕ್ಕೀಗ ಹೋಗ್ತಾ ಇದ್ದೇವೆ. ಅದು ಚೆಕ್ ಆದಮೇಲೆ ಮತ್ತೆ ಸೀದಾ ಫ್ಲೈಟಿಗೆ. ಇಲ್ಲಿ ನೋಡಿ ಅಂತೆ ಡ್ಯೂಟಿ ಫ್ರೀ ವಸ್ತು ಎಲ್ಲ ತಗೊಳ್ಳೋದು. ಕೆಲವರು ಹೇಳ್ತಾರಲ್ಲ ಡ್ಯೂಟಿ ಫ್ರೀಯಲ್ಲಿ ಡ್ರಿಂಕ್ಸ್ ಎಲ್ಲ ತರೋದಂತ. ಇಲ್ಲಿ ಸಹ ರೇಟ್ ಎಲ್ಲ ಕಡಿಮೆ, ಇಲ್ಲಿ ಸಹ ತಗೊಳ್ಬೋದು. ನಮ್ಮದು ತಗೊಂಡದೇ ಜಾಸ್ತಿ ಆಗಿದೆ, ಬ್ಯಾಗಲ್ಲಿ ಜಾಗಿಲ್ಲ. ಇಲ್ಲಿ ನೋಡಿ, ಓ ದೇವರೇ, ನೋಡಿ ಇದಕ್ಕೆ ಎಷ್ಟು ಹಣ ಅಂತ.
ನನ್ನ ಮಗನಿಗೆ ಉಂಟಲ್ಲ ಹೇಗೆ ನೋಡಿದಂತ ಗೊತ್ತಿಲ್ಲ, ಐಸ್ ಕ್ರೀಮ್ ನೋಡಿದ, ಐಸ್ ಕ್ರೀಮ್ ಬೇಕಂತೆ ಅವನಿಗೆ, ಐಸ್ ಕ್ರೀಮ್ ಬೇಕಂತೆ. ಇಲ್ಲಿ ಸಹ ಎಲ್ಲ ಉಂಟು ನೋಡಿ, ಕ್ರಿಸ್ಮಸ್ ಅದು ಈ ಪಂಚಿದೆ ಎಲ್ಲ ಇದೆ. ಅಲ್ಲಿ ನೋಡಿ ಅಪ್ಪ ಮಗ ಹೇಗೆ ಹೋಗ್ತಿದ್ದಾರಂತ. ಇದರಿಂದ ಒಂದು ಒಳ್ಳೆಯದಾಯಿತು ಅವನಿಗೆ, ಗಾಡಿ ಅಂದರೆ ಸಹ ಭಾರಿ, ಇದೊಂದು ಸಣ್ಣ ಸೂಟ್ ಕೇಸ್, ಅದರಲ್ಲಿ ವೀಲ್ಸ್ ಇದೆಯಲ್ಲ, ನಮಗೆ ಒಳ್ಳೆಯದಾಯಿತು. ಸ್ಟ್ರಾಲರ್ ಬೇಕಂತಿಲ್ಲ, ಅದರಿಂದಲೇ ಎಳೆದುಕೊಂಡು ಹೋಗಲಿಕ್ಕೆ, ಇಲ್ಲಾದರೆ ಎತ್ಕೊಳ್ಬೇಕಿತ್ತು ಅವನನ್ನು, ಅದೇ ಕಷ್ಟ. ಇವಾಗ ಇಲ್ಲಿ ಬ್ಯಾಗ್ ನಮ್ಮದು ಚೆಕ್ ಮಾಡಿ ಮತ್ತೆ ಹೋಗೋದು ಫ್ಲೈಟಿಗೆ. ಈಗ ಹೋಗ್ತಾ ಇದ್ದೇವೆ. ಇಲ್ಲಿ ಇವಾಗ ಎಲ್ಲ ನಿಂತಿದ್ದಾರೆ ನೋಡಿ. ಈಗ ಹೋಗ್ತಾ ಇದ್ದೇವೆ ನಾವು ಫ್ಲೈಟಿನ ಒಳಗೆ ನೋಡಿ. ಇಲ್ಲಿ ನಮ್ಮದು ಸೀಟ್. ಕೂತ್ಕೊಂಡು ಫೈನಲಿ ನೋಡಿ, ಇಲ್ಲಿ ಇವಾಗ 8:30 ಆಯಿತು. ಬಾಬು ಮುಲ್ತಿಲ್ಲೆ, ಹಾಯ್ ಬನ್ನಿ. ಹಾಯ್ ಈಗ ನಾವು ಕೂತ್ಕೊಂಡ್ವಿ. ಹೇಗೋ ನಾವು ಬಂದು ಇಷ್ಟು ಈಗ 8:30 ಗಂಟೆ ಆಯಿತು. ಇವಾಗ ಈಗ ಕೂತ್ಕೊಂಡ್ವಿ ಆಯಿತಾ. ಈಗ ಹೊರಟಿದ್ದು ನಮ್ಮದು ಫ್ಲೈಟ್. صحتكم وسلامتكم هما أهم أولوياتنا. لذا نرجو منكم الانتباه جيدا أثناء عرض تعليمات السلامة الخاصة بهذه الطائرة. يجب ربط أحزمة المقاعد طول إضاءة علامة ربط أحزمة المقاعد. لربط حزام من الأقمنة اسحبوا بنحوكم للوصول إلى القناع. اسحبوا القناع نحوكم، ضعوا على الأنف والفم وتنفسوا بطريقة طبيعية. ثبتوا القناع الخاص بكم أولا قبل مساعدة الآخرين. يوجد 8 مخارج للطوارئ على متن هذه الطائرة، تحمل جميعها علامات واضحة. توجد علامات تشير إلى اتجاه المخارج. المخرج الأقرب إليكم قد يكون خلفكم. في حالة الطوارئ يجب وضع أمتعتكم في الخزائن العلوية وأغراضكم الشخصية تحت المقعد أمامكم. يتوجب إغلاق الكمبيوترات المحمولة والأجهزة الإلكترونية كبيرة الحجم وتخزينها في مكان آمن أثناء الإقلاع والهبوط. يجب الآن إغلاق جميع الأجهزة الإلكترونية اليدوية مثل الهواتف النقالة أو اختيار وضعية الاستخدام أثناء الطيران. إذا تعرض جهازكم الإلكتروني للتلف أو ارتفعت درجة حرارته، نشكركم على استماعكم ونتمنى لكم رحلة ممتعة مع الاتحاد في الطيران.
ಚಿಕನ್ ತಗೊಂಡೆ, ನೋಡ್ಬೇಕು ಇವಾಗ. ಮತ್ತು ಕೋಕ್ ತಗೊಂಡಿದ್ದೇನೆ. ಇವನಿಗೆ ಒಂದು ವೆಜ್ ಊಟ ತಗೊಂಡ್ವಿ ಮಗುವಿಗೆ. ನಾವಿಬ್ಬರು ಚಿಕನ್ ತಗೊಂಡಿದ್ದೇವೆ. ಕೊಟ್ಟಿದ್ದಾರೆ ಇವಾಗ ಬ್ರೆಡ್ ಒಂದು, ಮತ್ತು ಇಲ್ಲಿ ಬಟರ್ ಇದೆ, ಮತ್ತು ಇದು ಚಿಕನ್ ಬಿರಿಯಾನಿ. ಇವನಿಗೆ ವೆಜ್. ಕಪಿಲ್ ಶರ್ಮನದ್ದು ಶೋ ನೋಡ್ತಾ ಊಟ. ಬ್ರೆಡ್ ಬಟರು, ರೈಸ್. ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಇವನು ಮಲಗಿದ್ದಾನೆ, ಇವನು. ಅವರೇನೋ ಒಂದು ಫಿಲ್ಮ್ ನೋಡ್ತಾ ಇದ್ದಾರೆ. ನಾನು ಕಪಿಲ್ ಶರ್ಮನದು ಶೋ ನೋಡ್ತಾ ಇದ್ದೇನೆ. ಇದು ಒಂದು ಚೀಸ್ ಕೇಕ್ ಇದು ತುಂಬ ಸ್ವೀಟ್. ಬಿರಿಯಾನಿ ಒಳ್ಳೆದಿತ್ತು. ಈಗ 6 ಗಂಟೆಗೆ ನಾವು ದುಬೈಗೆ ತಲುಪಿದ್ದೇವೆ. ಇನ್ನೊಂದು ಫ್ಲೈಟಲ್ಲಿ ಹೋಗಬೇಕು ನಾವು. 6 ಗಂಟೆ ಬೆಳಿಗ್ಗೆ ಇಲ್ಲಿ ದುಬೈಯಲ್ಲಿ. ನಾವು ಅಬುದಾಬಿಯ ಏರ್ಪೋರ್ಟಿಗೆ ಬಂದ್ವಿ. ಇಲ್ಲಿ ಇವಾಗ 6:30 ಆಯಿತು ಬೆಳಿಗ್ಗೆ. ಈಗ ಇಲ್ಲಿಂದ ನಮಗೆ ಬಾಂಬೆಗೆ ಇನ್ನೊಂದು ಫ್ಲೈಟ್, ಅದುವೇ ಸೇಮ್ ಫ್ಲೈಟೇ,